ಸೆಂಟ್ರಲ್ ಎಲೆಕ್ಷನ್ ಕಮಿಷನರ್ ಎತ್ತಂಗಡಿ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಪ್ಲಾನ್ ಮಾಡ್ಕೊಳ್ತಾ ಇದೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಈಗ ಮುಖ್ಯವಾಗಿ ಟಾರ್ಗೆಟ್ ಆಗಿರೋದು. ಸೆಂಟ್ರಲ್ ಎಲೆಕ್ಷನ್ ಕಮಿಷನರ್ ಎತ್ತಂಗಡಿಗೆ ಇದೀಗ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರೇ ಟಾರ್ಗೆಟ್. ಜ್ಞಾನೇಶ್ ಕುಮಾರ್ ವಿರುದ್ಧ ವಾಗ್ದಂಡನೆ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ವಿರೋಧದ ನಡುವೆಯೂ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಎಸ್ಐಆರ್ ನಡೆಸಲು ಪಣ ತೊಟ್ಟಂತಹ ನಿಂತಿರುವಂತ ಈ ಜ್ಞಾನೇಶ್ ಕುಮಾರ್, ಹಾಗಾಗಿ ಜ್ಞಾನೇಶ್ ಕುಮಾರನ ಈಗ ಇವರ ವಿರುದ್ಧವಾಗಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ಸಿಗರು. ಮಾರ್ಚ್ 2ನೇ ವಾರದಲ್ಲಿ ಬಜೆಟ್ ಅಧಿವೇಶನ ಆರಂಭ ಆಗಲಿದೆ. ಸೆಂಟ್ರಲ್ ಎಲೆಕ್ಷನ್ ಏನು ನಡೀತಾ ಇದೆ, ಇದರ ಕಮಿಷನರನ್ನು ಎತ್ತಂಗಡಿ ಮಾಡಬೇಕು ಅಂತ ಈಗ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ. ಯಾಕಂದರೆ ಮುಖ್ಯ ಚುನಾವಣಾ ಆಯುಕ್ತ ಆದಂತಹ ಜ್ಞಾನೇಶ್ ಕುಮಾರ್ ಈಗ ಟಾರ್ಗೆಟ್ ಅನ್ನು ಮಾಡಿರೋದು. ಜ್ಞಾನೇಶ್ ಕುಮಾರ್ ವಿರುದ್ಧ ವಾಗ್ದಂಡನೆ ಅಸ್ತ್ರವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇದೊಂದು ಫಿಕ್ಸ್ ಆಗಿದೆ. ಈಗ ಬಹುಶಃ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ವಿರುದ್ಧದ ನಡುವೆಯೂ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸ್ತಾ ಇದ್ರು ಜ್ಞಾನೇಶ್ ಅವರು. SIR ನಡೆಸಲು ಪಣವನ್ನು ತೊಟ್ಟು ನಿಂತಿದ್ದಾರೆ ಜ್ಞಾನೇಶ್ ಕುಮಾರ್. ಹಾಗಾಗಿ ಜ್ಞಾನೇಶ್ ಕುಮಾರ್ ವಿರುದ್ಧ ಕೆಂಡವಾಗಿರುವಂತಹ ಕಾಂಗ್ರೆಸ್ ಅವರು ಮಾರ್ಚ್ 2ನೇ ವಾರದಲ್ಲಿ ಬಜೆಟ್ ಅಧಿವೇಶನ ಆರಂಭ ಆಗಲಿದೆ. ಹಾಗಾಗಿ ಬಜೆಟ್ ಅಧಿವೇಶನದಲ್ಲಿ ಜ್ಞಾನೇಶ್ ವಿರುದ್ಧ ವಾಗ್ದಂಡನೆ ಸಾಧ್ಯತೆ ಹೆಚ್ಚಿರುತ್ತೆ. ಅವಿಶ್ವಾಸ ನಿರ್ಣಯ ಮಂಡಿಸಲಿದೀಗ ಕಾಂಗ್ರೆಸ್ ಸೇರಿ ವಿಪಕ್ಷಗಳ ತಂತ್ರ ನಡೀತಾ ಇದೆ. ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನರ್ ಎತ್ತಂಗಡಿಗೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿರೋದು. ಮುಖ್ಯ ಚುನಾವಣಾ ಆಯುಕ್ತ ಆದಂತಹ ಜ್ಞಾನೇಶ್ ಕುಮಾರೇ ಈಗ ಟಾರ್ಗೆಟ್. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನೇರವಾಗಿ ಡೆಸ್ಕ್ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬಸವರಾಜು, ಈಗ ಸೆಂಟ್ರಲ್ ಎಲೆಕ್ಷನ್ ಕಮಿಷನರ್ ಅನ್ನ ಎತ್ತಂಗಡಿ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ. ಯಾಕೆ, ಏನು ಅನ್ನೋದನ್ನ ಸ್ವಲ್ಪ ಅಪ್ಡೇಟ್ ಕೊಡಿ. ಇಂಚರ ಈಗಾಗಲೇ ಕೇಂದ್ರ ಚುನಾವಣಾ ಆಯುಕ್ತರಾಗಿರ್ತಕ್ಕಂತಹ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧವಾಗಿ ಕೇಂದ್ರದಲ್ಲಿ ವಿಪಕ್ಷಗಳು ಅವ್ರನ್ನ ಪದಚ್ಯುತಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ನಿರ್ಧಾರಗಳನ್ನು ಕೈಗೊಂಡು ಅದನ್ನು ವಾಗ್ದಂಡನೆ ಪ್ರಯೋಗ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಚಿಂತನೆಯನ್ನು ಕೂಡ ನಡೆಸಿದಾವೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಏನು ಕೇಂದ್ರ ಚುನಾವಣಾ ಆಯುಕ್ತರು ಈಗ ಏನು ಮತದಾರರ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಬಹಳಷ್ಟು ವಿರೋಧ ಪಕ್ಷಗಳು ವಿರೋಧವನ್ನು ಕೂಡ ವ್ಯಕ್ತಪಡಿಸಿವೆ. ಯಾಕಂತಂದ್ರೆ ಆಯಾ ರಾಜ್ಯಗಳ ಮತದಾರ ಪಟ್ಟಿ ಪರಿಷ್ಕರಣೆಯನ್ನು ಆಯಾ ರಾಜ್ಯಗಳು ಮಾಡ್ತವೆ. ಅದರ ಹೊರತಾಗಿ ಮತ್ತೆ ಕೇಂದ್ರ ಚುನಾವಣಾ ಆಯೋಗ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹಲವು ವಿಪಕ್ಷಗಳು ಕೂಡ ಇದನ್ನ ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ. ವಿರೋಧದ ನಡುವೆ ಕೂಡ ಇದನ್ನ ಮತದಾರರ ಒಂದು ಪಟ್ಟಿಯ ಒಂದು ವಿಶೇಷ ಪರಿಷ್ಕರಣೆ ಮಾಡಲಿಕ್ಕೆ ಕೂಡ ಚುನಾವಣಾ ಆಯೋಗ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧವಾಗಿ ಲೋಕಸಭೆಯಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ ಎರಡೂ ಕಡೆಗಳಲ್ಲಿ ಕೂಡ ಅವ್ರನ್ನ ಪದಚ್ಯುತಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಾಗ್ದಂಡನೆ ಪ್ರಯೋಗ ಮಾಡಬೇಕು. ಮೊದಲಿಗೆ ಅದನ್ನ ನಿರ್ಧಾರ ಕೈಗೊಂಡು ಅದಾದ ಬಳಿಕ ನಿಲುವಳಿಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಈಗ ನಿರ್ಧಾರವನ್ನು ಮಾಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಸಂಖ್ಯಾಬಲ ಒಂದು ಕಡಿಮೆ ಇದೆ. ಆದ್ರೂ ಸಹಿತ ಒಂದ್ ಕಡೆ ಸ್ಪೀಕರ್ ಅವ್ರನ್ನು ಕೂಡ ಒಂದ್ ಕಡೆ ಅವ್ರ ವಿರುದ್ಧವಾಗಿ ಕೂಡ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಅವ್ರನ್ನು ಕೂಡ ಪದಚ್ಯುತಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೂ ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಅದನ್ನ ಲೋಕಸಭೆಯಲ್ಲಿ ಕೂಡ ಅದನ್ನ ವಿರೋಧ ಪಕ್ಷಗಳು ಆಗ್ರಹ ಕೂಡ ಮಾಡಿದ್ವು. ನಿಲುವಳಿ ಕೂಡ ಕೊಡ್ಲಿಕ್ಕೆ ಕೂಡ ಮುಂದೆ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಎರಡೂ ಒಂದು ಪ್ರಮುಖವಾಗಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹುದ್ದೆ ಹೊಂದಿರತಕ್ಕಂಥ ವಿರುದ್ಧವಾಗಿ ಏನು ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಏನು ಪ್ಲಾನ್ ಅನ್ನು ಮಾಡ್ಕೊಂಡಿವೆ. ಇದರಿಂದ ಎಲ್ಲ ಒಂದು ಕಡೆ ಕೇಂದ್ರ NDA ಒಂದು ಒಕ್ಕೂಟಕ್ಕೆ ಎಲ್ಲ ಒಂದು ಕಡೆ ಇದು ದೊಡ್ಡ ಮಟ್ಟಿಗೆ ಸವಾಲಾಗಿ ಪರಿಣಮಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗ TMC ಕೂಡ ಇದರ ಮುಂಚೆ ಅಂದ್ರೆ ಈಗ ಬಜೆಟ್ನ 2ನೇ ಅಧಿವೇಶನ ಏನು ಪ್ರಾರಂಭವಾಗುತ್ತೆ, ಕೇಂದ್ರದ ಬಜೆಟ್ನ ಅಧಿವೇಶನದ 2ನೇ ಸದನ ಏನು ಪ್ರಾರಂಭವಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಇದನ್ನ ನಿಲುವಳಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ವಿಪಕ್ಷಗಳು ಅವ್ರದೇ ಆಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. TMC ಅವರು ಕೂಡ ಮೊದಲಿಗೆಯನ್ನು ಕೂಡ ಅಂದ್ರೆ ಬಜೆಟ್ ಅಧಿವೇಶನದಲ್ಲೇ ಇವ್ರನ್ನ ಮೊದಲಿಗೆನೆ ಇವರ ವಿರುದ್ಧವಾಗಿ ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧವಾಗಿ ಒಂದು ನಿಲುವಳಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಹಿ ಸಂಗ್ರಹ ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ರು. ಆದ್ರೆ ಬೇರೆ ಪಕ್ಷಗಳು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಿರ್ಲಿಲ್ಲ. ಆದ್ರೆ ಇದೀಗ 2ನೇ ಹಂತದಲ್ಲಿ ಏನು
ಮಾರ್ಚ್ ತಿಂಗಳಲ್ಲಿ ಏನು ಬಜೆಟ್ನ ಒಂದು ಸಭೆ ಏನು ಸದನ ಆರಂಭವಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಇದಕ್ಕೆ ನಿಲುವಳಿ ಕೊಡಬೇಕು, ಅವರ ಪದಚ್ಯುತಿಗೆ ಮುಂದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಕ್ಕೂರ್ಲಿಂದ ನಾವು ವಿರೋಧ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ವಿಪಕ್ಷಗಳು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಇದನ್ನ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಇದನ್ನ ತೆಗೆದುಕೊಂಡು ಹೋಗ್ತಾರೆ, ಈಗಾಗಲೇ 2 ಸಂವಿಧಾನಾತ್ಮಕ ಹುದ್ದೆಯ ವಿರುದ್ಧವಾಗಿ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ನಿಂತರೆ ಅದನ್ನ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆಗಳಲ್ಲಿ ಕೂಡ ಯಾವ ರೀತಿಯಾಗಿ ಅದನ್ನ ಎದುರಿಸ್ತಾರೆ ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇಂಚರ ಎಸ್ ಬಸವರಾಜು, ಇನ್ನ ಮಾರ್ಚ್ 2ನೇ ವಾರದಲ್ಲಿ ಈಗ ಬಜೆಟ್ ಅಧಿವೇಶನ ಏನೋ ಆರಂಭ ಆಗಲಿದೆ. ಸೊ ಇಲ್ಲೇನಾದ್ರೂ ಅವರು ಈಗ ಜ್ಞಾನೇಶ್ ವಿರುದ್ಧವಾಗಿ ವಾಗ್ದಂಡನೆ ಮಾಡೋದಿದ್ಯಾ, ಜೊತೆಗೆ ಬಿಹಾರ ಜೊತೆ ಏನಾದ್ರು ಲಿಂಕ್ ಇದೆಯಾ ಅಂತ? ಇಂಚರ ಈಗ ಮಾರ್ಚ್ 2ನೇ ವಾರದಲ್ಲಿ ಏನು ಸದನ ಆರಂಭವಾಗ್ತವೆ ಆ ಒಂದು ಸಂದರ್ಭದಲ್ಲಿ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧವಾಗಿ ಒಂದು ವಾಗ್ದಂಡನೆ ಮಾಡಿ ಮತ್ತೆ ನಿಲುವಳಿಯನ್ನು ಕೂಡ ಕೊಡಲಿಕ್ಕೆ ಈಗ ನಿರ್ಧಾರವನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಈ ಮತ್ತು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಏನಿದೆ, ಈ ಒಂದು ಪರಿಷ್ಕರಣೆಯ ಇದು ಎಲ್ಲೋ ಒಂದು ಕಡೆ ರಾಜ್ಯಗಳ ಒಂದಿಷ್ಟು ಅಧಿಕಾರವನ್ನ ಒಂದು ತೆಗೆದುಕೊಳ್ಳುವಂತಹ ಒಂದು ಕೇಂದ್ರ ಸರ್ಕಾರದ ಹುನ್ನಾರ ಇದು ಅನ್ನುವಂಥದ್ದು ವಿಪಕ್ಷಗಳ ವಾದವಾಗಿ. ಹಾಗಾಗಿ ಅನೇಕ ರಾಜ್ಯಗಳಲ್ಲಿ ಇದು ಏನು ಆತಂಕ ಅಂತಂದ್ರೆ ಈ ಮತದಾರ ಪಟ್ಟಿಯನ್ನ ಇದನ್ನ ಸೇರಿಸುವಂತದ್ದಲ್ಲ, ಇದು ಬರೀ ಕೇವಲ ಮತದಾರರನ್ನ ಕಡಿತಗೊಳಿಸುವಂತಹ ಇದು ಕ್ರಮ ಅನ್ನುವಂಥದ್ದು ವಿಪಕ್ಷಗಳ ವಾದವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಈಗಾಗಲೇ ಇವರು ಇದನ್ನ ವಾಗ್ದಂಡನೆ ಪ್ರಯೋಗವನ್ನ ಮಾಡೋಕ್ಕಿಂತ ಮುಂಚಿತವಾಗಿ ಚುನಾವಣೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಕೂಡ ನಡೀತವೆ. ಹಾಗಾಗಿ ಅದನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ವಿಪಕ್ಷಗಳು ಒಂದಿಷ್ಟು ಚಿಂತನೆಯನ್ನು ನಡೆಸಿದ್ದೇವೆ. ಆದರೆ ಇದನ್ನ ಆಡಳಿತಾರೂಢ ಪಕ್ಷವು ಕೂಡ ಇದನ್ನ ಯಾವ ರೀತಿ ಅವರಿಗೆ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರದೇ ಆಗಿರ್ತಕ್ಕಂಥ ಒಂದಿಷ್ಟು ತಂತ್ರಗಾರಿಕೆಯನ್ನು ಕೂಡ ಅವರು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗ ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧವಾಗಿ ಏನು ಇದನ್ನ ಪದಚ್ಯುತಿಗೊಳಿಸಬೇಕು ಅವರನ್ನ ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷಗಳೇನು ಮುಂದಾಗ್ತಾ ಇದ್ದಾವೆ, ಅದು ಹಲವು ರೀತಿಯ ಕಾರಣಗಳನ್ನ ಮುಂದಿಟ್ಕೊಂಡು ಹೋರಾಟವನ್ನ ಮಾಡಲಿಕ್ಕೆ ಈಗ ಮುನ್ನುಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾಗಿ ಅದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ, ಈ ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಯಾತಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾಗಿರ್ಬೋದು, ವಿಪಕ್ಷಗಳ ಆರೋಪಗಳೇನಿದೆ ಅದಕ್ಕೆ ಯಾವ ರೀತಿಯಾಗಿ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕಡೆಗಳಲ್ಲಿ ಕೂಡ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ, ಅದರ ಮೇಲೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಯಾವ ರೀತಿಯಾಗಿ ಸದನಗಳಲ್ಲಿ ಒಂದು ಕೇಂದ್ರ ಸರ್ಕಾರ ಉತ್ತರ ಕೊಡುತ್ತೆ ಅನ್ನುವಂಥದ್ದು ಕಾದಷ್ಟೇ ನೋಡಬೇಕಾಗಿದೆ. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವಿರೋಧದ ನಡುವೆ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ SIR ನಡೆಸಲು ಕೂಡ ಪಣ ತೊಟ್ಟಿ ನಿಂತಿದ್ರು ಜ್ಞಾನೇಶ್ ಕುಮಾರ್. ಹಾಗಾಗಿ ಈಗ ಕಾಂಗ್ರೆಸ್ ಅವರ ವಿರುದ್ಧವಾಗಿ ವಾಗ್ದಂಡನೆ ನಡೆಸೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದೆ.